ಎಸ್ 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 ಫೈನಲಿ ಇವಾಗ ನಾನು ಮೈಸೂರಲ್ಲಿದ್ದೀನಿ. ಫುಲ್ ಚೇಂಜ್ ಮಿಸ್ಟರ್ ಅಣ್ಣ, ಫುಲ್ ಚೇಂಜ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವಾಗ ನಾನಿರೋದು ಮೈಸೂರಲ್ಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾರೋ ಬಂದ್ಬಿಟ್ಟು ಗುರಾಯಿಸ್ಕೊಂಡು ಹೋಗ್ತಾವ್ರೆ, ಯಾವ ನಡ್ಕೊಂಡು ನೀವು ಟ್ರೈನಲ್ಲಿ ವ್ಲಾಗ್ ಮಾಡ್ತಾನಲ್ಲ ಅಂತ. ಯಾರೇ ಅದು? ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನಿದ್ದೀನಿ ಮೈಸೂರಲ್ಲಿ. ನಾಳೆ ನನ್ನ ಬರ್ಡೇ ಇದೆ. I just wanted to wish you a happy birthday. ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಲೆಟ್ಸ್ ಸಿ ವಾಟ್ ವಿಲ್ ಬಿ ಗೋಯಿಂಗ್ ಟು ಹ್ಯಾಪನ್ ಟುಡೇ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ, ನಾನು ಮೈಸೂರಿಗೆ ಬರದೆ ಒಂದು 2 years ಆಯಿತು. ಲಾಸ್ಟ್ ಟೈಮ್ ಏನು ದಸರಾ ಇದ್ದಾಗ ನಾನು ಬಂದಿದ್ದು, ಬಟ್ ತಿರ್ಗಾ ನಾನು ಬಂದಿರಲಿಲ್ಲ. ನಾನು ನಾಳೆನೇ ಹೋಗ್ಬೋದಿತ್ತು, ಬಟ್ ನಾಳೆ ಬೆಳಗ್ಗೆ ಹೋದರೆ ತುಂಬ ಅರ್ಜೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಮೈಸೂರಲ್ಲಿ ಒಂದು ಹೋಟ್ಲಲ್ಲಿ ಉಳ್ಕೊಂಬಿಟ್ಟು ದೇವರ ದರ್ಶನ ಮಾಡಿ ಬರ್ತೀನಿ. ಬೆಂಗಳೂರಲ್ಲೂ ಕೂಡ ಮೊನ್ನೆ ಲೈಟಾಗಿ ಮಳೆ ಬಂದಿತ್ತು, ಬಟ್ ಜಾಸ್ತಿ ಏನು ಬಂದಿರಲಿಲ್ಲ. ಇವತ್ತು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ, ಹೆವಿ ಮಳೆ ಬಂದ್ಬಿಟ್ಟಿದೆ ಇವತ್ತು ಮೈಸೂರಲ್ಲಿ. ತುಂಬಾ ಮಳೆ ಹೋಯ್ತಾ ಇದೆ ಅಂತೆ, ಹುಷಾರು. ನಿನ್ನ ಮಗ ಮಳೆಯಲ್ಲಿ ನೆಂದು ಮೊಳಕೆ ಗಿಳಕೆ ಬಂದ್ಬಿಟ್ರೆ ಕಷ್ಟ. ಆ್ಯಕ್ಚುಲಿ ನಾನು ಹೊರಟಿದ್ದು ಒಡೆಯರ್ ಎಕ್ಸ್ಪ್ರೆಸ್ಸಿಗೆ, 3 ಕಾಲ್ ಟ್ರೈನ್ ಅದು. ಆ ಟ್ರೈನಿಗೆ ಹೊರಟ್ಬಿಟ್ಟು ಇವಾಗ ನಾನು 5:30 ಟೈಮ್ ಆಯಿತು, 6 ಗಂಟೆ ಆಯಿತು. ಹೋಗಿ ಹೋಟೆಲ್ಗೆ ಚೆಕ್ ಇನ್ ಆಗಿಬಿಟ್ಟು ನಂತರ ಸ್ವಲ್ಪ ಅಲ್ಲೆಲ್ಲಾದರೂ ಊಟ ಗೀಟೆಲ್ಲ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎದ್ದು ಬೇಗ ಎದ್ದು ರೆಡಿಯಾಗಿ ತಾಯಿಯ ದರ್ಶನ ತಗೋಬೇಕು. ಫೈನಲಿ ಇವಾಗ ನಾನು ಮೈಸೂರಲ್ಲಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ. ಹೋಗ್ಬಿಟ್ಟು ಹೋಟೆಲ್ಗೆ ಚೆಕ್ ಇನ್ ಆಗಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡಿ. ಗುರು ಈ ಥರ ಮಳೆ ಬಂದಿದೆ, ಹೆವಿ ಮಳೆ, ಸಿಕ್ಕೋಟೆ ಮಳೆ ಬಂದಿದೆ. ಬಟ್ ಬೆಂಗಳೂರಲ್ಲಿ ಇಷ್ಟು ಮಳೆ ಇರಲಿಲ್ಲ, ಏನೋ ಸೈಕ್ಲೋನ್ ಎಫೆಕ್ಟಿಂದ ಜಾಸ್ತಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ. ಇಲ್ಲಿಂದ ನಾನಿರೋ ಹೋಟೆಲ್ಗೆ ಸ್ವಲ್ಪ ದೂರ ಆಗುತ್ತೆ ಅನಿಸುತ್ತೆ, ಬಟ್ ವಾಕೆಬಲ್ ಡಿಸ್ಟೆನ್ಸ್ ಹೋದರೆ ಇಟ್ಸ್ ಬೆಟರ್ ನನ್ನ ಪ್ರಕಾರ. ಬಟ್ ಇಲ್ಲಿ ಊಬರ್ ಅಥವಾ ಓಲಾ ಫೆಸಿಲಿಟಿ ಇದೆ, ತುಂಬ ಚೆನ್ನಾಗಿರೋದು ನಮಗೆ. ಬಟ್ ಇಲ್ಲಿ ಆ ಥರ ಫೆಸಿಲಿಟಿ ಇದೆಯಲ್ಲೋ ನಂಗೆ ಗೊತ್ತಿಲ್ಲ. ನೀವೇನೇ ಹೇಳಿ, ನನಗೆ ತುಂಬ ಇಷ್ಟವಾದ ಸಿಟಿ ನೀವು ಯಾವುದು ಅಂತ ಕೇಳಿದ್ರೆ ನಾನು ಮೈಸೂರೇ ಅಂತ ಹೇಳ್ತೀನಿ. ಯಾಕಂದರೆ ಮೈಸೂರಷ್ಟು ಕ್ಲೀನ್ ಸಿಟಿ ಬೇರೆ ಎಲ್ಲೂ ಇಲ್ಲ ನನ್ನ ಪ್ರಕಾರ. ಇದು ಆ್ಯಕ್ಚುಲಿ ಚೆನ್ನಾಗಿರೋ ಸುಸ್ತಾಗಿರು, ಸಿಕ್ಕಾಪಟ್ಟೆ ಸುಸ್ತಾಯ್ತು ಜರ್ನಿ ಮಾಡಿ ಇವತ್ತು ನನಗೆ. ಸಿ ವಾಟ್ ವಿ ಗೋಯಿಂಗ್ ಟು ಹ್ಯಾಪನ್. ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬೋದು. ಲಗೇಜ್ ಭಾರ ಇರೋದ್ರಿಂದ ಕೈಯಲ್ಲಿ ಬೇರೆ ಬಟ್ಟೆಗಳಿದೆ, ಶೂಸ್ಗಳೆಲ್ಲ ಇದೆ. ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ಒಂಥರ ಖುಷಿಯಾಗುತ್ತೆ. ಇನ್ ಕೇಸ್ ನೀವೇನಾದರೂ ಹೊಸಬರಾಗಿದ್ದರೆ, ಮೈಸೂರಿಗೆ ವಿಸಿಟ್ ಮಾಡೋರಾಗಿದ್ದರೆ, ಕನ್ನಡದವ್ರು ಬಿಡಿ, ಕನ್ನಡದವರು ಮಾಮೂಲಿ ದಸರಾ ಹಬ್ಬಕ್ಕೆ ಅಲ್ಲಿ ಇಲ್ಲಿ ನಾವು ವಿಸಿಟ್ ಮಾಡ್ತಾಯಿರ್ತೀವಿ ನಾವು ಕನ್ನಡದವರು. ಬಟ್ ಇನ್ ಕೇಸ್ ನೀವೇನಾದರೂ ಬೇರೆ ಸ್ಟೇಟವರಾಗಿದ್ದರೆ ಮೈಸೂರಿಗೆ ಬಂದಾಗ ಈ ಥರ ನೀವು ವಾಕ್ ಮಾಡ್ಕೊಂಡು ಹೋಗಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆದರೆ ಅದರಲ್ಲಿ ಒಂಥರ ಮಜಾ ಸಿಗುತ್ತೆ. ಯಾಕಂದರೆ ಮೈಸೂರಲ್ಲಿ ನೀವು ಸಿಟಿ ರೌಂಡ್ಸ್ ಹಾಕುವಾಗ ವಾಕೆಬಲ್ ಹೋದರೆ ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಯು. ಯಾಕಂದರೆ ಹೊಸ ಪ್ಲೇಸ್ ಪರಿಚಯ ಆಗುತ್ತೆ, ಹೊಸ ಜನ ಇಲ್ಲಿ ಪರಿಚಯ ಆಗ್ತಾರೆ. ಫಸ್ಟ್ಗೆ ಇವಾಗ ಟ್ರೈನಿಂದ ಇಳಿದಾಗ ಕ್ರೌಡಲ್ಲಿ ಮಾತಾಡುವಾಗ ಸ್ವಲ್ಪ ಭಯ ಅನಿಸ್ತು, ಯಾರೇನು ತಿಳ್ಕೊತಾರೆ ಏನು ಅಂತ. 4 ಜನ ನನ್ನ ಬಗ್ಗೆ ಏನೋ ಅನ್ಕೊತಾರೆ, ಏನೋ ಅಭಿಪ್ರಾಯ ಪಡ್ತಾರಂತ. ಸಿ, ಯುವರ್ ಲೈಫ್ ಈಸ್ ನಾಟ್ ಡಿಪೆಂಡ್ ಆನ್ ಅದರ್ಸ್ ಒಪಿನಿಯನ್. ಸೊ ಹಾಗೆಯೇ ನಾವು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಲೈಫ್ನ ನಾವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು, ನಮ್ಮ ವ್ಯೂ ಪಾಯಿಂಟ್ ಚೆನ್ನಾಗಿರಬೇಕು. ದಟ್ಸ್ ಇಟ್. ಹಾಂ, ಬ್ಲಾಗರ್. ಹಾಯ್ ಹೇಳಿ, ಸೇ ಹಾಯ್. ನಿಮ್ಮೂರು, ಯುವರ್ ಪ್ಲೇಸ್? कमलेश कहाँ से? बिहार से. कन्नड़ा है क्या? आप पहले दिन है क्या आपका? अच्छा ओके ಫೈನ್. ಹ್ಯಾಪಿ ಟು ಮೀಟ್ ಯು. ಬಾಯ್. ನೋಡಿ, ಹೊಸಬ್ರು ಸಿಕ್ಕಿದ್ರು, ಕಮಲೇಶ್ ಅಂತೆ, ಬಿಹಾರಿಂದ ಬಂದಿದ್ದಾರೆ. ಹೀಗೆ ಹೊಸಬ್ರು ಸಿಗ್ತಾ ಇರ್ತಾರೆ ವ್ಲಾಗ್ ಮಾಡುವಾಗೆಲ್ಲ. ಮೈಸೂರಲ್ಲಿ ಆ್ಯಕ್ಚುಲಿ ಮಳೆ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಹೆವಿ ಮಳೆ ಬಂದುಬಿಟ್ಟಿದೆ. ಬಟ್ ಬೆಂಗಳೂರು ಅಷ್ಟೇನಿಲ್ಲ. ವೆದರ್ ರಿಪೋರ್ಟ್ ನೋಡಿದಾಗ ನಂಗೆ ಅನಿಸಿದೆ ಏನಂದರೆ, ಮೈಸೂರಲ್ಲಿ ಫಾರ್ವರ್ಡ್ ಮಾಡೋ ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು. ಮೈಸೂರಲ್ಲಿ ಅಷ್ಟೇನು ಮಳೆ ಇಲ್ಲ. ನಿಲ್ಸು ಬಟ್ ನಾಳೆ
ನಾಳೆ ಎಷ್ಟು ಮಳೆ ಇಲ್ಲ ಅಂತ ವೆದರ್ ರಿಪೋರ್ಟಲ್ಲಿ ನೋಡಿದ್ರೆ ಗೊತ್ತಾಯ್ತು ನನಗೆ. ಪುಣ್ಯ, ಯಾಕಂದರೆ ನಾನು ಶಲ್ಯ ಪಂಚ ತೊಗೊಂಬಂದಿನಲ್ಲ, ಎಲ್ಲಿ ಕೆಸರಾಗುತ್ತೋ ಹಾಳಾಗುತ್ತೋ ಅಂದ್ಕೊಂಡು ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್. ಟೆಂಪಲ್ಗೆಲ್ಲ ಹೋಗಬೇಕಾದ್ರೆ ಪಂಚಶಲ್ಯ ಹಾಕ್ಕೊಂಡೇ ಹೋಗೋದು. ನಾಳೆ ಹುಟ್ಟುಹಬ್ಬ ಬೇರೆ, ತಾಯಿಯ ದರ್ಶನ ತಗೊಂಡು ಸೀದಾ ಅಲ್ಲಿಂದ ಬೇರೆ ಕಡೆ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಬೀದಿಗಳಲ್ಲಿ ಹಬ್ಬದ ಪ್ರಯುಕ್ತ ವ್ಯಾಪಾರಗಳು ತುಂಬ ಜೋರಾಗಿ ನಡೀತಾ ಇದೆ ಅಲ್ಲಿ. ನಾಳೆ ಯುಗಾದಿ ಹಬ್ಬ ಬೇರೆ, ಹೊಸ ವರ್ಷ. ವಿಷಯ ಅಂದರೆ ಹೊಸ ವರ್ಷದ ಪ್ರಯುಕ್ತನೇ ನನ್ನ ಹುಟ್ಟುಹಬ್ಬ ಬಂದಿದೆ, ಅದೊಂದು ಖುಷಿ ವಿಚಾರ. ಇದೆ ನಾನು ಇರುವಂತಹ ರೂಮ್ ಇವತ್ತು. ನಾವು ಯೂಶಲಿ ಟ್ರಾವೆಲ್ ಮಾಡುವಾಗ ಈ ಥರ ಪುಸ್ತಕಗಳನ್ನು ತಗೋತೀನಿ. ಟ್ರೈನಲ್ಲಿ ಓದೋ ಅಭ್ಯಾಸ ತುಂಬ ಇದೆ ನನಗೆ. ಈ ಥರ ಹಾರರ್ ಬುಕ್ಸ್ ಆಗಿರ್ಬೋದು, ಥ್ರಿಲ್ಲರ್, ಕ್ರೈಮ್ಸ್, ಆ್ಯಂಡ್ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಬುಕ್ಸ್ ಓದೋ ಅಭ್ಯಾಸ ಜಾಸ್ತಿನಿದೆ ನನಗೆ. ಬಂದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ಬಿಟ್ಟು ಏನಾರು ತಿನ್ಕೊಂಡು ತಿರ್ಗಾ ಹೋಟ್ಲಿಗೆ ವಾಪಸ್ ಮಗು ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಟೆಂಪಲ್ಗೆ ಹೋಗ್ಬೇಕು. ಈಸ್ ದ ಶಾಪ್. ಇವಾಗ ನಾನು ಪಾನಿಪುರಿ ಅಂತ ಇರೋದು, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಆರ್ಡರ್ ಮಾಡಿದ್ದೀನಿ, ಒಂದು ಮಸಾಲೆ ಪುರಿ ಆರ್ಡರ್ ಮಾಡಿದ್ದೀನಿ. ಲೆಟ್ಸ್ ಸಿ. ಥ್ಯಾಂಕ್ ಯು. ನೋಡೋಣ. ಆ್ಯಕ್ಚುಲಿ ನಾನು ಮಸಾಲೆ ಪುರಿ ಆರ್ಡರ್ ಮಾಡಿದ್ದೆ, ಬಟ್ ಇವಾಗ ಪಾನಿಪುರಿ ಟೇಸ್ಟ್ ಮಾಡ್ತಿದ್ದೀನಿ. ಇವತ್ತು ಪಾನಿಪುರಿ ಅವರ ಲೇಟ್ ಆಯಿತು, ಟೈಮ್ ಎಷ್ಟು ಗೊತ್ತಾಗ 9:30 ಆಯಿತು. ನಾನು ಸ್ಟೇ ಆಗಿರೋ ಹೋಟೆಲ್ ಹತ್ತಿರ ನಿಯರ್ ಬೈ ಒಂದು ವೆಜ್ ಹೋಟೆಲ್ ಅಂದರೆ ಸ್ಟ್ರೀಟ್ ಫುಡ್ ಇದೆ. ಇಲ್ಲಿ ಮಸಾಲೆ ದೋಸೆ ಎಲ್ಲ ಫೇಮಸ್ಸು. ಇಲ್ಲಿ ಹೋಗಿ ಒಂದು ಮಸಾಲೆ ದೋಸೆನ ತಿನ್ಕೊಬೋಣ. ಈಗ ಪಾನಿಪುರಿ ಆಯ್ತು, ಇವಾಗ ಮಸಾಲೆ ದೋಸೆ. ಲೆಟ್ಸ್ ಟ್ರೈ ದಿಸ್. ಈಗ ನಾನು ತಗೊಂಡೆ ಮಸಾಲೆ ದೋಸೆಗೆ ಪುರಿ ಏನೆಲ್ಲ ಒಂದು ಖಾಲಿ ತೊಗೊಂಡು ಕೊಟ್ಟಿದ್ದಾರೆ, 70 ರೂಪೀಸ್ ಅಂತ. ಇಲ್ಲಿಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೇನೆ. ಆಲೂಗಡ್ಡೆ ಮಸಾಲೆ ಕ್ಲೀನಾಗಿ ಅಂಟಿದೆ. ಆ್ಯಕ್ಚುಲಿ ಮಸಾಲೆ ದೋಸೆ ಇದೇ ಇಂಪಾರ್ಟೆಂಟ್ ಅಲ್ವಾ, ಬೇರೆ ಇಂಪಾರ್ಟೆಂಟ್ ಆಗ್ತಲ್ವಾ? ಪರವಾಗಿಲ್ಲ, ಲೆವೆಲ್ ಟೇಸ್ಟ್ ಇದೆ. ಈಗ ತಾನೇ ದೋಸೆ ತಿಂದ್ಬಿಟ್ಟು ಹೊರ ಹೋಗ್ತಾರೆ ರೂಮ್ಗೆ. ಹಾಗಾದರೆ ಇವತ್ತು ಇಲ್ಲಿಗೆ ಒಂದು ಪಾನಿಪುರಿ ಆ್ಯಂಡ್ ಒಂದು ಮಸಾಲೆ ದೋಸೆ ಮೃಷ್ಟಾನ್ನ ಭೋಜನ. ನಾನೇನು ಅಂದ್ಕೊಂಡಿದ್ರೆ ನಿಯರ್ ಬೈ ಯಾವುದಾದ್ರೂ ನಾನ್ ವೆಜ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಅಂದ್ಕೊಂಡೆ. ಬಟ್ ಯಾಕೋ ನಾನ್ ವೆಜ್ಜಿಂದು ಕ್ರೈವಿಂಗ್ಸ್ ಇರಲಿಲ್ಲ ನನಗೆ. ಅದಕ್ಕೆ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ಆ್ಯಂಡ್ ಮಸಾಲೆ ದೋಸೆ ತಿನ್ಕೊಂಡು ಇವಾಗ ಸೀದಾ ರೂಮಿಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗ್ತಾ ಬಂತು. ಲೆಟ್ಸ್ ಸ್ಲೀಪ್. ಕೆಲವು ಸಲ 20 ಕಾದಂಬರಿ ಓದ್ತಾ ಇದ್ದಾರೆ, ಹಾಗೆ ಓದ್ತಾ ಇರಬೇಕು ಅನಿಸುತ್ತೆ. ಅದರಲ್ಲಿ ಇದು ಒಂದು ಕೂಡ. ಟೈಮ್ ಆಯಿತು, ನೋಡೋಣ. ಬೆಳಗ್ಗೆ ಎದ್ದು to go to temple. Love you guys. Bye. Good night. Take care. Bye. ಅಷ್ಟೇ.